ನೋಡಿ ಫ್ರೆಂಡ್ಸ್, ನಾವಿಲ್ಲಿ ಹೆಸರುಬೇಳೆಯನ್ನು ನೆನೆಸಿ ಇಟ್ಕೊಂಡಿದ್ದೀವಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಬೌಲ್ನಲ್ಲಿ 1 ಬೌಲ್ ಆಗುವಷ್ಟು ನಾನು ಹೆಸರುಬೇಳೆಯನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ನೀವು ಹೆಸರುಬೇಳೆಯನ್ನು ತುಂಬ ಜಾಸ್ತಿ ಹೊತ್ತು ನೆನೆಸಬೇಡಿ, ಮುದ್ದೆ ಆಗಿಬಿಡುತ್ತೆ. ಕೇವಲ ಅರ್ಧ ಗಂಟೆ ನೆನೆಸಿಟ್ರೆ ಪರ್ಫೆಕ್ಟ್ ಆಗಿ ಇರುತ್ತೆ. ಒಂದ್ಸಲ ಚೆನ್ನಾಗಿ ತೊಳ್ಕೊಂಡು ಇವಾಗ ನಾವು ಹೆಸರುಬೇಳೆ ಕೋಸಂಬರಿನ ಮಾಡೋದಕ್ಕೆ ಒಂದು ಬೌಲಿಗೆ ಎಲ್ಲಾ ಹೆಸರುಬೇಳೆನೂ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಹೆಸರುಬೇಳೆಯನ್ನು ತುಂಬ ಕಡಿಮೆ ಸಮಯನೂ ನೀವು ನೆನೆಸಿ ಇಡೋಕ್ಕಾಗಲ್ಲ, ಅದ್ರ ಜೊತೆಗೆ ಜಾಸ್ತಿ ಸಮಯನೂ ನೆನೆಸಿ ಇಡಬಾರ್ದು. ಕರೆಕ್ಟಾಗಿ ಅರ್ಧ ಗಂಟೆ ನೆನೆಸಿಟ್ರೆ ಸಾಕಾಗತ್ತೆ. ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ 1 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ. ಇದು ಮೇನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬಹುದು. ಅದೇ ಕಾಯಿನ ನೀವು ಹಾಕೊಳ್ಬೇಕು. ತುಂಬಾ ರುಚಿ ಕೊಡೋದು ಈ ಕಾಯಿನೇ ಅಂತಾನೆ ಹೇಳ್ಬಹುದು. ಇವಾಗ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಕೆಲವೊಬ್ರು ಉಪ್ಪನ್ನ ಫಸ್ಟೇ ಹಾಕೊಂಡ್ಬಿಡ್ತಾರೆ. ಆ ಕೆಲಸ ಮಾತ್ರ ಮಾಡಬಾರ್ದು. ನೀವು ಉಪ್ಪನ್ನ ಎಲ್ಲ ಹಾಕಿ ಆದ್ಮೇಲೆ ಕೊನೆಗೆ ಹಾಕಬೇಕು, ಇಲ್ಲಾಂದ್ರೆ ನೀರು ಹೊಡೆದು ಚೆನ್ನಾಗಿ ಆಗಲ್ಲ. ನೋಡಿ, ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸೌತೆಕಾಯಿ ಕೂಡ ಹಾಕೊಳ್ತಾರೆ, ಅದು ಚೆನ್ನಾಗಾಗುತ್ತೆ. ಆದ್ರೆ ಸಾತ್ವಿಕವಾಗಿ ನಾವು ಹಬ್ಬಗಳಲ್ಲಿ ಇಷ್ಟೇ ರೀತಿಯಲ್ಲಿ ಮಾಡ್ತೀವಿ. ಇದು ಸೂಪರ್ ಟೇಸ್ಟ್ ನ ಕೊಡುತ್ತೆ. ಇಲ್ಲಿ ಮೈನ್ ಇಂಗ್ರೀಡಿಯೆಂಟ್ ಕೊತ್ತಂಬರಿ ಸೊಪ್ಪನ್ನ ಮಿಸ್ಸೇ ಮಾಡಬಾರ್ದು. ಇದೇ ತುಂಬಾ ರುಚಿನ ಕೊಡೋದು ಅಂತಾನೆ ಹೇಳ್ಬಹುದು. ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಸೂಪರ್ ಆದಂತಹ ಹೆಸರುಬೇಳೆ ಕೋಸಂಬರಿ ರೆಡಿ ಆಗತ್ತೆ. ನಾವು ಹಬ್ಬಗಳಲ್ಲಿ ನೈವೇದ್ಯಕ್ಕೆ ಪರ್ಫೆಕ್ಟ್ ಆದ ಹೆಸರುಬೇಳೆ ಕೋಸಂಬರಿನ ಹೇಗೆ ಮಾಡೋದು ಅಂತ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅಂತಾನೆ ಹೇಳ್ಬಹುದು. ನೋಡಿ ಫ್ರೆಂಡ್ಸ್, ಇದು ಬರೀ ಹಬ್ಬಗಳಲ್ಲಿ ನೈವೇದ್ಯಕ್ಕೆ ಮಾತ್ರ ಅಲ್ಲ, ನೀವು ವೆಯ್ಟ್ ಲಾಸ್ ಮಾಡ್ತಿದ್ರೆ ಒಳ್ಳೆ ಪ್ರೋಟೀನ್ ಕೂಡ ಆಗತ್ತೆ.